ನಾವು ಚೇಂಜ್ ಅನ್ನೋದು ತಗೊಂಡ್ ಬರ್ಬೇಕು. ವರ್ಷಕ್ಕೊಂದ್ಸತಿ ಅಲ್ಲ, 3 ತಿಂಗಳಿಗೊಂದು ಯಜ್ಞ ಮಾಡ್ತಾ ಇರ್ಬೇಕು, 4 ತಿಂಗಳಿಗೊಂದು ಮಾಡ್ತಾ ಇರ್ಬೇಕು. ಕಂಪ್ಲೀಟ್ ಈ ಒಂದು ರಾಷ್ಟ್ರ, ಈ ಕರ್ನಾಟಕ ನಾವು ಡೆವಲಪ್ ಮಾಡಬೇಕು. ಇಲ್ಲಿ ಗಾಳಿ ತಗೊಳ್ತಾ ಇದೀವಿ, ಇಲ್ಲಿ ನೀರು ತಗೊಳ್ತಾ ಇದೀವಿ, ಅನ್ನ ತಗೊಳ್ತಾ ಇದೀವಿ, ಮತ್ತೆ ನಾವು ವಾಪಸ್ ಏನ್ ಕೊಡ್ತಾ ಇದೀವಿ? ಉಚಿತವಾದ ಧ್ಯಾನ ಪ್ರತಿಯೊಬ್ಬರಿಗೆ ಇಲ್ಲಿ ಹೋಗ್ಬೇಕು. ಪ್ರತಿ ಪಿರಮಿಡ್ ಮಾಸ್ಟರ್ಗೆ ಈ ಧ್ಯಾನ ಚಕ್ರದಿಂದ, ಈ ಯಜ್ಞಗಳಿಂದ ದಾರಿಗಳು ಇನ್ನೂ ಜಾಸ್ತಿ ಸಿಗುತ್ತೆ. ಮಾಡೋಣ. ಇದು ಒಂದು ಸುವರ್ಣ ಕರ್ನಾಟಕ ಮಾಡೋಕೆ ಸುವರ್ಣ ಅವಕಾಶ. ಒಂದು 4-3 ವರ್ಷ ಆದ್ಮೇಲೆ ನಾನ್ ಮಾಡ್ತೀನಿ ಅಂತ ನೀ ಬಂದ್ರು ಇಲ್ಲಿ ಅವಕಾಶ ಇರಲ್ಲ. ಅಷ್ಟೊದ್ದಕ್ಕೆ 1000 ಲಕ್ಷಾಂತರ ಮಾಸ್ಟರ್ಸ್ ರೆಡಿ ಆಗ್ಬಿಡ್ತಾರೆ. ಧ್ಯಾನ ಸುವರ್ಣ ಕರ್ನಾಟಕ ನನ್ನ ಕನಸು, ನಮ್ಮೆಲ್ಲರ ಕನಸು. ನಾನು ಅದಕ್ಕೋಸ್ಕರನೇ ಜೀವಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಅದೇ ನನ್ನ ಮೈಂಡಲ್ಲಿ ಇದೆ, ಬೇರೆ ಯಾವುದೂ ಇಲ್ಲ. ನಾನು ಏನೇ ಮಾಡಿದ್ರು ಅದು ಧ್ಯಾನ ಸುವರ್ಣ ಕರ್ನಾಟಕ ಒಳಗೆ ಇದ್ರೇನೆ ಮಾಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಮಾಡ್ತಾ ಇಲ್ಲ. ಬೇರೆ ಈಜಿಪ್ಟ್ ಟ್ರಿಪ್ ಆಗಲಿ, ಅಲ್ಲಿ ಬರೋ ಮಾಸ್ಟರ್ಸ್ ಎಲ್ಲ ಮ್ಯಾಕ್ಸಿಮಮ್ ಕರ್ನಾಟಕ ಅವ್ರೆ. ಪ್ರತಿ ಒಬ್ಬರನ್ನು ಅಲ್ಲಿದ್ದ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸಕ್ತಿ.